ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್, ಗ್ರೌಂಡ್ ವರ್ಕ್ ಅನ್ನು ಕೂಡ ನಡೀತಾ ಇದೆ. ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಬೈಲಹೊಂಗಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಬುಡ್ರಕಟ್ಟಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ದಡವಾಡ ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಇಂದು ನಮ್ಮ ಜೊತೆ 2 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ, 1 ಬಾರಿ ದೊಡ್ಡವಾಡ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ JDS ಪಕ್ಷದಿಂದ, ಜಾತ್ಯತೀತ ಜನತಾದಳ ಪಕ್ಷದಿಂದ 2016ರಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾ ಮತ್ತು ಹತ್ತತ್ರ 30-35 ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಜನಸೇವೆನೇ ಜನಾರ್ದನ ಸೇವೆ, ನಾನು ನನ್ನ ತಂದೆ ತಾಯಿಗೆ ಎಷ್ಟು ನಂಬಿದ್ದೇನೆ ಆ ರೀತಿ ನನ್ನ ಸಮಾಜ ಸೇವೆಯನ್ನು ಕೂಡ ಮುಂದುವರಿತಾ ಇದೆ ಅನ್ನೋಂಥ ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡುತ್ತಾ ಇವರ ಬಗ್ಗೆ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಹಳೇದಾಗಿರ್ತಕ್ಕಂಥ ನಮ್ಮ ಬುಡ್ರಕಟ್ಟಿ ಜಿಲ್ಲಾ ಪಂಚಾಯತಿ ಭಾಗ ಆಯಿತು, ಹೊಸದಾಗಿ ಬರ್ತಾ ಇರುವಂಥ ದೊಡ್ಡವಾಡ ಜಿಲ್ಲಾ ಪಂಚಾಯತಿ ಭಾಗಕ್ಕೆ ಇವರನ್ನು ನಾವು ಮುಂದೆ ಕೆಟಗಿರಿ ಬಂದರೆ ಆ JDS ಪಕ್ಷ ಅನ್ನೋದಿಲ್ಲ ಅಥವಾ ಸ್ವತಂತ್ರ ಪಕ್ಷ ಅನ್ನೋದಿಲ್ಲ, ಬೇರೆ ಪಕ್ಷ ಅಂತ ಅನ್ನೋದಿಲ್ಲ. ಇವರಿಗೆ ನಾವು ಜಿಲ್ಲಾ ಪಂಚಾಯತಿಗೆ ಆಗಿರಲಿ ತಾಲೂಕು ಪಂಚಾಯತಿಗೆ ಮರಳಿ ಚುನಾವಣೆ ಕಳಿಸ್ತೀವಿ, ಇವರು ಸಮಾಜ ಸೇವೆಯಲ್ಲಿ 24 ತಾಸನ್ನು ಕೂಡ ತೊಡಗಿಸ್ಕೊಂಡಿದ್ದಾರೆ ಅನ್ನುವಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಇವೆಲ್ಲ ಲೆಕ್ಕಾಚಾರಿನಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಜೊತೆಯಲ್ಲಿ ಕೂಡ ಇಂದು ದೊಡ್ಡವಾಡ ತಾಲೂಕು ಪಂಚಾಯತಿ ಕ್ಷೇತ್ರದ ಮಾಜಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸೋಮಯ್ಯ ದಾಬಿಮಠ್ ಅವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವಿಶೇಷ ಕಾರ್ಯಯಾತ್ರಾ ಅಭಿವೃದ್ಧಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡ್ಕೊಳ್ಳೋಣ. ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ಹಾ ಸರ್, ತಮ್ಮೆಲ್ಲ ಹಿರಿಯರ ಆಶೀರ್ವಾದ ಅಂತ ಅನ್ಬೋದ ನಿಮ್ಮನ್ನ. ನನ್ನ ಮೊದಲನೇ ಪ್ರಶ್ನೆ, ಈಗ ವಯಸ್ಸು ಎಷ್ಟೊಂದು ಕೇಳ್ಬೋದಾ ಸರ್? 56 ರನ್ನಿಂಗ್ ಇದೆ ನಿಮಗೆ. ಎಸ್, ಓಕೆ. 56 ವಯಸ್ಸಿನಲ್ಲಿ ತಾವು ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿರಿ. ನಿಮ್ಮ ಸಮಾಜ ಸೇವೆ, ನಿಮ್ಮ ರಾಜಕಾರಣ, ಪಕ್ಷಾತೀತವಾಗಿ ರಾಜಕಾರಣದಲ್ಲಿ ತಾವು ಸಂಗಯ್ಯ ದಾಬಿಮಠ್ ಅಂದ್ರೆ ಯಾವ ಪಕ್ಷ ಅಂತ ನೋಡಂಗಿಲ್ಲ, ಇವ್ರದಿರೋದು ಅಭಿವೃದ್ಧಿ ಮತ್ತು ಸಹಾಯ ಪಕ್ಷ ಅಂತೇಳಿ ಜನ ಮಾತಾಡ್ತಾರೆ. ಎಲ್ಲಿಂದ ಪ್ರಾರಂಭ ಆಯ್ತು, ಯಾವ ಸಂದರ್ಭದಲ್ಲಿ, ಎಷ್ಟನೇ ವಯಸ್ಸಿನಿಂದ ನೀವು ರಾಜಕಾರಣಕ್ಕೆ ಬಂದ್ರಿ ಸರ್? ನಾವು ಕನಿಷ್ಠ 35 ವರ್ಷ ವಯಸ್ಸು ಇದ್ದಾಗಿಂತ ನಾವು ರಾಜಕೀಯಕ್ಕೆ ಬಂದಿದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ನಾವು ಪೂರ್ತಿ ಸಮಾಜ ಸೇವೆ ಮಾಡ್ಕೊಂತ ಬಂದ್ವಿ. ಒಂದು ಬಸ್ ಸ್ಟ್ಯಾಂಡ್ನಾಗಿಂದ ಕಸ ಹೊಡ್ಕೊಂತ ಆಗಿ ನಂತರ ನಾವು ಒಂದ್ ಟೈಮ್ ಆಮೇಲೆ ನೀರಿನ ಪರಿಸ್ಥಿತಿ ಬಹಳ ಸ್ವಲ್ಪ ವಿಕೋಪಕ್ಕೆ ಹೋಗಿತ್ತು 2000 ಇಸ್ವಿಯೊಳಗ. ಆ ಟೈಮ್ದಾಗ ನಾವು ಮಾನ್ಯ ಕೌಜಲ್ಯ ಶಾಸಕರಂತೆ ಹೋಗಿ ಒಂದು ಮಿನಿ ಟ್ಯಾಂಕ್ ತಗೊಂಡು ನಮ್ಮ ನಾರಾಯಣ ಸೌಕರ್ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು. ಅವ್ರ ಕಡೆಯಿಂದ ಒಂದು ಬೋರ್ ಹೊಡಿಸ್ಕೊಂಡು ಅಲ್ಲಿ ಲಕ್ಷಾಗ ನೀರಿಂದ ಒಂದು ಮಿನಿ ಟ್ಯಾಂಕ್ ಕಟ್ಟಿ ಪ್ರತಿಯೊಬ್ಬ ಹೆಣ್ಮಕ್ಳು ಎಲ್ಲಿ ಯಾವ ಕಡೆನೂ ಹೋಗದಂಗ ನಿಂತ ಕಾಸ ಅವ್ರಿಗೆ ಅನುಕೂಲತೆ ಮಾಡಿ, ಮತ್ತೆ ಸಾಕಷ್ಟು ಬಸ್ ಸ್ಟ್ಯಾಂಡ್, ಗಿರಿಶಾಶ್ರಮ ಎಲ್ಲಾನು ಕಸ ಹೊಡ್ಕೊಂಡು ಜನಿಸಿ 30 ವರ್ಷದಿಂದಲೂ ನಾವು ಕಸ ಹೊಡ್ಕೊಂತ ಬಂದಿದ್ವಿ. ಬಸ್ ಸ್ಟ್ಯಾಂಡ್ ಕಸ ಹೊಡೆದಿವಿ, ಸಾರ್ವಜನಿಕ ಸ್ಥಳಗಳೆಲ್ಲ ಕಸ ಹೊಡೆದು ಸ್ವಚ್ಛತೆಗೊಳಿಸಿ ಜನರಿಗೆ ಒಂದು ಅನುಕೂಲತೆ ಮಾಡ್ಕೊಂತ ಬಂದಿದ್ವಿ. ಅವಾಗ ನಮ್ದು ಅಲ್ಲಿಂದ ಜನ ಏನನ್ನ ಆಕತಿ, ನಾವು ರಾಜಕೀಯ ಬೇಡ ಅಂತಿತ್ತು. ಬೇಡ ಅಂತಿದ್ರು, ಎಲ್ಲಾ ಒತ್ತಾಯ ಮಾಡಿ ಅವರ ನಮ್ಮನ್ನ 2005ರಲ್ಲಿ ಪಂಚಾಯತ್ ಇಲೆಕ್ಷನ್ ಅವರೇ ನಿಲ್ಸಿದ್ರು. ಎಲ್ಲ ಪಬ್ಲಿಕ್ ಪ್ರಥಮ ಚುನಾವಣೆ 2005. ಅವಾಗ 900 ಪೋಲಿಂಗ್ ಆದ್ರೆ ಅವರಲ್ಲಿ 872 ವೋಟ್ ಸರ್. ಪೋಲಿಂಗ್ ಆಗಿದ್ದು ಎಷ್ಟು? 900 ವೋಟಿಂಗ್ ಪೋಲಿಂಗ್ ಆಗಿದೆ. 872 ವೋಟ್. 872 ವೋಟ್. ಹಂಗಾದ್ರೆ ನಿಮ್ಮ ಎದುರಾಳಿ ಇದ್ದಂತವರಿಗೆ ಬರೀ 28 ವೋಟು. ಅಂದ್ರೆ ಸರ್ ಅದೇನಾಗಿತ್ರಿ, ಸೈನ್ಸ್ ಸಿಸ್ಟಮ್ ಇರ್ತೈತಲ್ಲ, ಸೈನ್ಸ್ ಸಿಸ್ಟಮ್ ಇರ್ತೈತಿ. ಒಬ್ರು 4 ಜನ 5 ಜನ 3 ಜನ ಹಿಂಗ್ ನಿಂತಿರ್ತೀವಲ್ಲ, ಸೈನ್ಸ್ ಸಿಸ್ಟಮ್ ಇರ್ತೈತಿ. ಒಬ್ಬರಿಗೆ 3 ಅಥವಾ 4 5 ವೋಟ್ ಇರ್ತಾವ. ಅದರಲ್ಲಿ ನನಗೆ 28 ಜನ ಮಾತ್ರ ವೋಟ್ ಹಾಕಿಲ್ಲ. ವೋಟ್ ಹಾಕಿಲ್ಲ? ವೋಟ್ ಹಾಕಿಲ್ಲ. 872 ಜನ ನನಗೆ ವೋಟ್ ಹಾಕಿದ್ರು. ಯಾಕಂತ ಕೇಳಿದ್ರೆ, ನಾನು ನಿರಂತರವಾಗಿ ಅವಾಗ ನಮ್ಮ ಇನ್ನೂ ಪರಿಸ್ಥಿತಿ ಸ್ವಲ್ಪ ವಜ್ಜಿತ್ತು, ಪರಿಸ್ಥಿತಿ ಬರ್ತಾನ ಸ್ಥಿತಿ ಒಳಗಿದ್ವಿ. ಆದ್ರೂ ನಾನು ಏನ್ ಮಾಡ್ತೀನಿ, ನನ್ ಮನೆ ಅಂತ ಇರ್ಕಲ್ಲ, ನನ್ ಮನ್ಯಾಗ ನೀರ್ ಅದಾವ ಇಲ್ಲ ಗೊತ್ತಿಲ್ಲ, ನಾನು ಮಾಡ್ಕೊಂತ ಬಂದದ್ದು ಬರೀ ಸಮಾಜ, ಬರೀ ಒಂದು ಯಾವ್ದಾರ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡುದು, ಮುಂದ ಬಸವಣ್ಣನ ರಥೋತ್ಸವ ಮಾಡ್ತೀವಿ ಪ್ರತಿ ವರ್ಷ, ಜಾತ್ರಾ ಮಾಡೋದು,
ಒಂದು ಎಲ್ಲಾರ ಸದ್ಯಕ್ಕೆ ದೇಣಿಗೆ ಇಸ್ಕೊಂಡು ಒಂದು 60-70 ಲಕ್ಷ ರೂಪಾಯಿ ಒಂದು ತೇರ್ ಮಾಡಿದ್ವಿ. ಆ ನಂತರ ಮಾನ್ಯ ಕೌಜಲ್ಗಿ ಅವರ ಅನುದಾನದಲ್ಲಿ ಒಂದು ಅಕ್ಷಯ ಮಹಾದ್ವಾರವನ್ನು ಕಟ್ಟಿದ್ವಿ. ಕಟ್ಟಿ ಒಟ್ಟು ನಿರಂತರವಾಗಿ ಇಲ್ಲಿವರೆಗೇನು ನಾವು ಸಮಾಜ ಸೇವಾದಾಗನ ಬಂದಿದ್ದೇವೆ. ಆ ಒಂದು ಕಾರಣದಿಂದ ಜನ ಏನ್ ಮಾಡ್ತಿ ನನ್ನಂತೆ ಕೈ ತಗೋ ಇಲ್ವೋ ಗೊತ್ತಿಲ್ಲ, ತಾವೇ ಅಡ್ಡಾಡಿ ತಾವೇ ಖರ್ಚು ಮಾಡಿ ತಾವೇ ಬ್ಯಾಲೆಟ್ ಪೇಪರ್ ಮಾಡಿ ಅವ್ನ ಅಡ್ಡಾಡಿ ಹೋಗುವಾಗ ಮತ್ ನನಗ 500,000 ಕಿಶೆದಾಗ ಹಾಕಿ ಹೋಗ್ತದೆ. ಅದ್ ಇಲೆಕ್ಷನ್ ಮುಗಿದ ನಂತರ ಕನಿಷ್ಠ ಒಂದು 10,000-15,000 ರೂಪಾಯಿ ನನ್ನ ಕಿಶೆದಾಗ ಉಳಿದಿದ್ದು ಇಲೆಕ್ಷನ್ ಮುಗಿದ್ಮೇಲೆ. ಹಿಂಗಾಗಿ ಕೆಲಸ ಅವಾಗಿದ್ರೆ ನಮ್ದು ರಾಜಕೀಯ ಜೀವನ ಚಾಲೋ ವೈಯಕ್ತಿಕ ರೀ. ಮತ್ತ ಈಗ ಬೇರೆದವ್ರಿಗೆ ಸಾಹೇಬ್ರಿದ್ದಾಗಿದ್ರೆ ಕಾಂಗ್ರೆಸ್ ಮಾಡ್ತಾ ಇದ್ವಿ. ಮೊನ್ನೆ ನಮ್ಮ ಬಾಳಿಕುಂದ್ರಲ್ಲಿ ಅವ್ರು ಮಾಡಿದೀವಿ, ಬಿ ಪಾಟೀಲ್ ಅವ್ರು ಮಾಡಿದೀವಿ. ಅವಾಗ ಮಾಡ್ಕೊಂಡಿದ್ವಿ. ವೈಯಕ್ತಿಕ ನಾನು ಬೇಡ ಅಂತಿದ್ದೆ. ಪಬ್ಲಿಕ್ ನಾನು ಮಾಡೋ ಕೆಲಸದಿಂದ ನಮ್ಮನ್ನ ರಾಜಕೀಯಕ್ಕೆ ಕರ್ಕೊಂಡು ಅದರಲ್ಲಿ ನಮ್ ಶಂಕರ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಇಂಥ ವ್ಯಕ್ತಿ ಇದು ಚಲೋ ಆಗ್ತತಿ ಅಂತ ಹೇಳಿ ಕಾಸ. ಅಲ್ಲ, ನಾವು 2005ರಲ್ಲಿ ಬಂದ್ರಿ. ನಾನು 2 ಬಾರಿ ಕೂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ ಅಂತ ಕೇಳಿದೆ. 2ನೇ ಬಾರಿ ಚುನಾವಣೆ ಹೇಗಾಯ್ತು ನಿಮ್ದು? ಅವಾಗ ಹೇಗೆ ಅಭಿವೃದ್ಧಿ ಮಾಡಿದ್ರಿ? ಅವಾಗ ಅಭಿವೃದ್ಧಿ ಏನಂದ್ರೆ ನಾನು ನಿರಂತರವಾಗಿ ಮೊದಲಿಂದ ಮಾಡ್ತಿದ್ದೇನ್ರಿ, ಅದೇ ರೀತಿ ನಾನು ಕೆಲಸ ಮಾಡ್ಕೊಂತ ನಾನು ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಈಗ ನಾನು ಕೆಲಸ ಮಾಡ್ಬೇಕು ಅಂತ ಅಲ್ಲ, ಮೊದಲು ನನ್ನ ಏನು ಇತ್ತು ನನ್ನ ವೃತ್ತಿ, ಆ ವೃತ್ತಿನ ನನ್ನ ದೇವ್ರು ಅಂತ ತಿಳ್ಕೊಂಡು ನಾನು ಕೆಲಸ ಮಾಡ್ತೀನಿ. ಅದೇ ನನ್ನ ದೇವ್ರು. ಈಗಾದ್ರೂ ನನ್ನ ಅಧಿಕಾರ ಬರ್ತೈತಿ ಹೋಗ್ತದೆ, ಅಧಿಕಾರ ಮುಖ್ಯ ಅಲ್ಲ, ಜನಸೇವೆ ಮುಖ್ಯ. ಈಗಾದ್ರೂ ನನ್ನ ಅಧಿಕಾರ ಕೊಟ್ಟರು ಆತಿ ಕೊಡದೇ ಇದ್ರು ಆತು, ಜನಸೇವೆ ಮಾಡೋದನ್ನ ಜನಸೇವೆನೇ ಜನಾರ್ದನ ಸೇವೆ, ಪರಮಾತ್ಮನ ಸೇವೆ ಅದ. ಆ ದೇವರ ಈ ದೇವರ ಪೂಜೆ ಮಾಡ್ಬೇಕಂತ ಜನಸೇವೆ ಜನಾರ್ದನ ಸೇವೆ, ಪರಮಾತ್ಮನ ಜನಸೇವೆನೇ ದೇವರ ಸೇವೆ ಅಂತ ಅನ್ಕೊಂಡು ಹೋಗ್ತಾ ಇದ್ರಿ. ಇವತ್ತಿಗೂ ಅದಾಯ್ತ್ರಿ. ಜಡಪಿಗೆ ಮುಖ ಹೆಂಗ್ ಮಾಡಿದ್ರಿ? ಜಡಪಿ ಮಾಡಾಳಿಯವ್ರು ಬಂದ ಮೇಲೆ ನೀವು ಟಿಪಿ ಬರ್ಬೇಕಂತೇಳಿ ಹೆಂಗಾಯ್ತು? ನಾನು ಮೊದಲೇದು ಗ್ರಾಮ ಪಂಚಾಯತಿಗೆಲ್ಲ ಒಲೆಂದಿನ್ರಿ. ಅವಾಗ ಇಂಥವ್ ವ್ಯಕ್ತಿ ಅದ್ರ ಅನುಕೂಲ ಆಗ್ತತಿ, ಒಂದೊಂದ್ ಸಂಘಟನೆ ಆಗ್ತತಿ ಅಂತ ಹೇಳ್ಕೊಂಡ ಶಂಕರ್ ಮಾಡ್ಲಿ ಅವ್ರು ನಮ್ಮನ್ನ ಕರ್ಕೊಂಡ ಪ್ರತಿಯೊಂದನು ನಮ್ಗ ಪರಿಸ್ಥಿತಿ ವೀಕ್ ಇದ್ದಿದ್ದಂತ ಮನೆ ಟ್ಯಾಕ್ಸ್ ಸಹಿತ ಅವ್ರ ತುಂಬಿ ನಮ್ಮನ್ನೆಲ್ಲಾರು ಸಾಮಾನ್ಯರು ನಿಲ್ಲಿಸಿ ಒಂದ್ ಟೀಮ್ ಮಾಡಿ ಒಂದ್ ಮೆಜಾರಿಟಿ ಮಾಡಿದ್ವಿ ಪಂಚಾಯತ್ಗೆ. ಮುಂದ ಸಾಕಷ್ಟು ಅನುದಾನಗಳನ್ನು ತಂದ್ಕೊಟ್ರು. ಮೊನ್ನೆ ಕುಮಾರಣ್ಣ ಅವ್ರ ಕಡೆಂತರಾಗ್ಲಿ, ದೇವೇಗೌಡ ಸಾಹೇಬ್ರ ಕಡೆಂತರಾಗ್ಲಿ, ಅವ್ರಿಗೆ ಎಲ್ಲಾ ಕಡೆಂತ್ರನು ಕಾಂಗ್ರೆಸ್ ಬಿಜೆಪಿ ಎಲ್ಲಾ ಕಡೆಂತ್ರ ಕೆಲಸ ಕೊಡ್ತಿದ್ರು. ಆ ಕೆಲಸ ತಗೊಂಡ್ಬಂದು ಅಲ್ಲಿ ಪಂಚಾಯತಿಗೆ ಕೊಟ್ಟರು, ತಾವು ಮಾಡಿದ್ರು. ಅದರಿಂದ ನಾವ್ ಏನಾದ್ವಿ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಯ್ತು. ಅವಾಗ ಏನಾಯ್ತು, ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಬಂದ್ಕೂಲೆ ಮೊದಲನೇದಾಗಿ ಶಂಕರ್ ಮಾಡ್ಲಿಕ್ಕೆ ಜಿಲ್ಲಾ ಪಂಚಾಯತಿಗೆ ನಮ್ಮ ಇದು ಬೆಳವಡಿ ಆಗಿತ್ತು ಅವಾಗ, ಅಲ್ಲಿಂದ ಸ್ಪರ್ಧಾ ಮಾಡಿದ್ರು. ಸ್ಪರ್ಧಾ ಮಾಡಿದಾಗ ಅವಾಗ ತಾಲೂಕ್ ಪಂಚಾಯತಿಗೆ ಇವನ್ನ ಬೇಕು ಸಂಘ ಅಂತ ಕೆಲವೊಂದ್ ಜನ ಪಟ್ಟಿಡ್ದು. ಅವಾಗ ನಾನು ಒಲ್ಲೆನೆ ಶಂಕರ್ ಮಾಡ್ಲಿಕ್ಕೆ ಅವ್ರು ಬ್ಯಾಡ್ ಬಿಡ್ರಿ ಬೇಕಾದ್ರೆ ಇಲ್ಲೇ ಇರೋಲ್ ಪಂಚಾಯತಿ ಬೇಕು, ಪಂಚಾಯತಿ ಒಂದ್ ಅಡ ಸರಿ ಹೋಗ್ಬೇಕಾದ್ರೆ ಇಂಥವ್ರು ಬೇಕು ಅಂತ ಹೇಳಿ ನಮ್ಮನ್ನ ಇಲ್ಲೇ ಬಿಟ್ಟಿದ್ರು. ಅವಾಗ ಅವರು ಪಬ್ಲಿಕ್ ಒತ್ತಾಯ ಬಾಳ್ ಮಾಡಕ್ ಇಲ್ಲ ತಾಲೂಕ್ ಪಂಚಾಯತ್ ಕೈಸೆ ಅಂತ ಹೇಳಿ ಅವಾಗ ಶಂಕರ್ ಮಾಡ್ಲಿಕ್ಕೆ ಅವರು ನಮ್ಗ JDS ಟಿಕೆಟ್ ಕೊಟ್ಟ ತಾಲೂಕ್ ಪಂಚಾಯತಿ ನಿಲ್ಸಿದ್ರು. ತಾಲೂಕ್ ಪಂಚಾಯತಿ ನಿಲ್ಸಿದ್ರು, ಜನರ ಆಶೀರ್ವಾದನು ಆಯ್ತು. ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಹಳ್ಳಿ, ಒಂದು ನನಗೊಂಡಿಕೊಪ್ಪ, ಒಂದು ದೊಡ್ಡವಾಡ. ಈ 2 ಹಳ್ಳಿಗೆ ವಿಶೇಷವಾಗಿ ತಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಮತ್ತು ಈ 5 ವರ್ಷದಲ್ಲಿ ತಾವು ತಂದಿರತಕ್ಕಂತ ಯೋಜನೆಗಳನ್ನು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮಾಡಾಳಿ ಅವರ ನೇತೃತ್ವದಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿಯನ್ನು ತರೋದ್ರಲ್ಲಿ ನಾವು ಯಶಸ್ಸನ್ನು ಕಂಡ್ರೆ? ಊರಾಗ ಮುಖ್ಯ ಮೊದಲಿದ ಮೂಲಭೂತ ಸೌಕರ್ಯ ನೀರಿಂದ್ರಿ. ಅಲ್ಲೇ ಜಲ ನಿರ್ಮೂಲ ಯೋಜನೆ ಅನ್ನುವಂಥದ್ದು ಒಂದು ತಗೊಂಡಿವಿ. 2,17,00,000 ರೂಪಾಯಿ ಜಲ ನಿರ್ಮೂಲ ಯೋಜನೆ. ನೀರಿಂದು ಸಮಸ್ಯೆ ಐತ್ರಿ. ಮಲಪ್ರಭಾ ನದಿಯಿಂದ ನಾವು ಕುಡಿ ನೀರಿನ ಯೋಜನೆ ಹಾಕೊಂಡಿವಿ. ಅವಾಗ ನಮ್ಗ ಶ್ರೀಕಾಂತ್ ಹೊನ್ನಳ್ಳಿ ಅವರಂತೇಳಿ ಹಣಕಾಸು ಸ್ಟೇಟ್ ಲೆವೆಲ್ ಅಧಿಕಾರಿಗಳಿದ್ರು. ಅವರು ನಮ್ಮವ್ರವ್ರೆ ಜಾಸ್ತಿ ಸಹಕಾರ ಕೊಟ್ಟರು ನಮ್ಗೆ. ಅದನ್ನ ಒಂದ್ 2,17,00,000 ರೂಪಾಯಿ ಶಾಂಕ್ಷನ್ ತಗೊಂಡು ನಾವು ಕುಡಿ ನೀರಿನ ಒಂದು ಊರಾಗ ಶಾಶ್ವತ ಪರಿಹಾರ ಮಾಡೀವ್ರಿ. ಕುಡಿ ನೀರಿಂದು ಕುಡಿಯುವ ನೀರಿನ ಬಗ್ಗೆ ಬಾಳ ಅಭಾವ ಐತ್ರಿ. ಅಭಾವ ಇತ್ತು. ಅದಕ್ಕ ಹಳಿ ನೀರು ಬೋರ್ಗಲ್ ಮೇಲೆ ನಮಗ್ ನೀರ್ ಇತ್ತು. ಅದನ್ನ ಹಳಿ ನೀರ್ ತಗೊಂಡಿವ್ರಿ 2,17,00,000 ರೂಪಾಯಿದಾಗ. ಆ ನಂತರ ಗೋವಿಂದ ಜೋರ್ ಅಂತ CS ಅವ್ರಿದ್ರಿ. ಮತ್ತೆ ನಮ್ಮ ಶಂಕರ್ ಮಾಡ್ಲಿಗೆ ಅವರು ಎಲ್ಲಾರು ಕುಡ್ಕೊಂಡು ಹೋಗ್ರಿ. ಅದ್ರಲ್ಲಿ ಮತ್ತೊಂದು ಕೋಟಿ ರೂಪಾಯಿ ತಗೊಂಡ ರೋಡಿನ ಕಾಮಗಾರಿ, ಯಾಕಂದ್ರೆ ಎಲ್ಲ ಪೈಪ್ಲೈನ್ ಅದು ಮಾಡಿ ಕಾಸ ರೋಡ್ ಕೆಟ್ಟವ್ರಿ. ಆನಂತರ ಮತ್ತೆ ಅವರ ಕಡೆಯಿಂದ 1 ಕೋಟಿ ರೂಪಾಯಿ ಹಾಕಿಸ್ಕೊಂಡು ಮತ್ತೆ ಅಲ್ಲೇ ಸರ್ಕಾರದ ಯೋಜನೆ ತಗೊಂಡು ಜಲ ನಿರ್ಮೂಲ ಯೋಜನೆ ಅಂತ ಗ್ರಾಮ ರೋಡ್ಗಳೆಲ್ಲ ಕೆಟ್ಟು ಹೋಗಿತ್ತಲ್ಲ ಅವು ಸುಧಾರಣೆ ಮಾಡಿವಿ. ಆನಂತರ ಶಂಕರ್ ಮಾಡ್ಲಿಗೆ ಸರ್ಕಾರದಿಂದ ಸಾಕಷ್ಟು ಅನುದಾನಗಳನ್ನ ತಗೊಂಡ್ ಬಂದು ಎಲ್ಲ ಇಲ್ಲಿ ಹೊಲಗಳಿಗೆ ದಾರಿಗಳು, ಸಾಕಷ್ಟು ಬ್ರಿಡ್ಜ್ಗಳು, ಇಲ್ಲಿ ಹಳ್ಳಗಳಿಗೆಲ್ಲ ಬ್ರಿಡ್ಜ್ ಕಟ್ಟಿ ಜನ ದಾಟಾಡೋಕೆ ಅನುಕೂಲ ಮತ್ತೆ ಮಾಡಿಕೊಂಡು ಅದನ್ನ ವ್ಯವಸ್ಥೆ ಮಾಡಿದ್ರು. ಮುಂದ
ಇಲ್ಲಿ ಇವು ಎಲ್ಲ ಪ್ಲಾಟ್ಗಳಾಗಿದಾವಲ್ಲ ಗೌಂಟನ್ ಆ ಗೌಂಟನ್ ಏರಿಯಾದಾಗ ಇವೆಲ್ಲ ಸ್ವಲ್ಪ ಇನ್ನೂ ಬ್ಯಾಕೊಡುದು ಏನು ಕೆಲಸ ಅತಿ ಹೇಳ್ಕೊಳ್ಳುವಂಗ ಅವೆಲ್ಲ ಕಾಂಕ್ರೀಟ್ ರೋಡ್ ಮಾಡಿಸಿದ್ರು. ಅದ್ರಾಗ ನಾವು ಪಾಲ್ಗಾರ ಅವ್ರು ನಾವೆಲ್ಲ ಕುಡ್ಕೊಂಡ ಎಲ್ಲಾರು ಕುಡ್ಕೊಂಡ್ ಮಾಡ್ತೇವೆ. ಶಂಕರ್ ಮಲ್ಲಿಗೆ ಅವರು ಸ್ಟೇಟ್ ಲೆವೆಲ್ ಎಲ್ಲಾ ಕಡೆ ಸ್ವಲ್ಪ ಓಲ್ಡ್ ಇದ್ದಂತವ್ರು. ಅಲ್ಲಿಂದ ಸಾಕಷ್ಟು ಯೋಜನೆಗಳು ತಗೊಂಡು ಕೆಲಸ ಮಾಡಿ ಅದ್ರಾಗ ನಾವು ಪಾಲ್ಗೊಂಡಿವ್ರಿ. ಆ ನಂತರ ಉದ್ಯೋಗ ಖಾತ್ರಿ ಯೋಜನೆಗೂ ನಾನು ಅನೇಕ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೇನೆ. ಮುಂದೆ ಶಾಲಾ ರೀ, ನಾನು ಹೆಚ್ಚಿಗೆ ಒತ್ತು ಕೊಟ್ಟದಂದ್ರ ಕುಡಿ ನೀರು, ಮಕ್ಕಳ ಶಿಕ್ಷಣಕ್ಕಂದ್ರ 1 ಕೋಟಿ ರೂಪಾಯಿ ವೈಯಕ್ತಿಕವಾಗಿ ನಾನು ಎಲ್ಲೆಲ್ಲೋ ಯಾರ್ಯಾರಿಗೋ ಏನೇನೋ ಮಾಡ್ಕೊಂಡ 1 ಕೋಟಿ ರೂಪಾಯಿ ಶಾಲೆದು ಕಂಪೌಂಡರ್ ಹಾಕಿಲ್ಲ ರೀ. ಎಲ್ಲಾ ಶಾಲೆ ಕಂಪೌಂಡ್ ಕಟ್ಟಿವಿ. ಶಾಲಾ ಕಂಪೌಂಡ್ ಕಟ್ಟಿ ಮಕ್ಕಳಿಗೆ ಬಿಸಿಲಾಗ ಕುಂತಿದ್ವು. ಅವಕ್ಕೆಲ್ಲಕ್ಕೂ ಮತ್ ನನ್ನ ಅನುದಾನದಾಗ ಒಂದು 8 ಲಕ್ಷ ರೂಪಾಯಿ ಕೊಟ್ಟೆ. 8 ಲಕ್ಷ ರೂಪಾಯಿ ಕೊಟ್ಟು ಮಕ್ಕಳಿಗೆಲ್ಲ ಒಂದಾಕ ತಗಡ್ ಹಾಕಿ ನೆರಳು ಮಾಡಿದ್ವಿ. ಅವ್ರಿಗೆ ಶುದ್ಧ ಕುಡಿ ನೀರು ಅಷ್ಟು ಶಾಲಾ ಕಾಲೇಜುಗಳಿಗೆ ಶುದ್ಧ ಕುಡಿ ನೀರಿನ ಘಟಕ ಮಾಡಿದ್ವಿ. ಶುದ್ಧ ಕುಡಿ ನೀರಿನ ಪ್ರತಿಯೊಂದ ಶಾಲೆಗೂ 1 ಲಕ್ಷ ರೂಪಾಯಿ ಆ ಮಕ್ಕಳಿಗೆ. ಸರಿ, ಈ ಗ್ರಾಮದಲ್ಲಿ ತಾವು ತಾಲೂಕು ಪಂಚಾಯತಿ ಸದಸ್ಯರಾದಾಗ ಮಾದಾಳಿಗೆ ಅವರ ಜಿಲ್ಲಾ ಪಂಚಾಯತಿ ಸದಸ್ಯರ ನೇತೃತ್ವದಲ್ಲಿ ತಾವು ಅಭಿವೃದ್ಧಿಗೆ ಅನ್ನೋದಕ್ಕಿಂತ ಬಡವರಿಗೆ ಬೇಕಾಗಿರ್ತಕ್ಕಂಥ ಆಶ್ರಯ ಮನೆ ವ್ಯವಸ್ಥೆಗಳನ್ನಾಗಿರ್ಲಿ, ಬಡವರಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳನ್ನಾಗಿರ್ಲಿ, SC/ST ಯೋಜನೆಗಳನ್ನಾಗಿರ್ಲಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆಗಳನ್ನಾಗಿರ್ಲಿ, ಯಾವ ರೀತಿ ಮತ್ತು ವಸತಿ ಬಗ್ಗೆ ಯಾವ ರೀತಿ ಒತ್ತನ್ನು ಕೊಟ್ರಿ, ಯಾವ ರೀತಿ ಕೆಲಸವನ್ನು ಮಾಡಿದ್ರಿ? ಮನೆಗಳು SC/ST ಮನೆಗಳು ಎಷ್ಟ ನಮ್ಗೆ ಕೆಲವೊಬ್ರಿ ಸಾಕಂದಿದಾರ. ನಮ್ಗೆ SC/ST ಮನೆಗಳು ಒಂದು ಭಜಂತ್ರಿ ಏರಿಯಾ ಅಂತ ಐತ್ರಿ. ಈಗ ತಾವು ನೋಡ್ಬೋದು, ಈ ನಮ್ದು ದೊಡ್ಡ ಕಾಷ್ಟದವ್ರು ಏನ್ ನಾವು ಲಿಂಗಾಯತ ಸಮಾಜದವ್ರು ದೇವಿ, ನಮ್ಮ ಏರಿಯಾದಕ್ಕಿಂತಾನು ಅವ್ರ ಏರಿಯಾ ಚೆನ್ನಾಗಿತ್ತು. ಯಾಕಾಗೈತಿ ಅಂತ ಕೇಳಿದ್ರೆ ಮೊದಲೆಲ್ಲ ಅವರು ಜೋಬ್ಲಿ ಇದ್ವು ರೀ. ಎಲ್ಲ ಒಂದು ಹುಲ್ಲು ಹಚ್ಕೊಂಡ್ ಅಂತ ಗುಡ್ಸುವ ಅವನ ನಾನು ಪಂಚಾಯತಿ ಮೆಂಬರ್ ಆದ ಕೂಡಲೇನ ರೀ ಯಾವ್ಯಾವ ಹಂತಗಳು ಹಂಗಂಗ್ ಮನಿ ಬರ್ತಾವು ಮತ್ತೆ ಹೆಚ್ಚಿಗೆ ಹೇಳ್ಕೊಂಡು ಎಲ್ಲ ಕಡೆ ಅವ್ರ ಭೇಟಿಯಾಗಿ ಇವ್ರ ಭೇಟಿ ಏನೋ ಅನುಕೂಲತೆ ಮಾಡ್ಕೊಂಡ ಜಾಸ್ತಿ SC/ST ಮಂದಿಗೆ ಬಹಳ ಮನಿ ಕೊಟ್ಟಿವಿ. ಯಾಕಂದ್ರ ಬಹಳ ಹಿಂದುಳಿದಿದ್ರು ಅವ್ರು. ಪೂರ್ತಿ ಆ ಏರಿಯಾ ನೋಡಿದ್ರೆ ಅಲ್ಲಿ ಪರಿಸ್ಥಿತಿ ಹೋಗ್ಲಂಗಿತ್ತು. ಒಂದು ಸ್ಲಮ್ ರೀತಿಯಿಂದ. ಈಗ ಏನಾಗ್ಬಿಟ್ಟೈತಿ ಅಂದ್ರೆ ನಮ್ಮ ಈ ಲಿಂಗಾಯತ ಸಮಾಜಕ್ಕಿಂತ ಚಂದ ಕನ್ನಡ ಭಜಂತ್ರಿ ಅಂತ ಇದು ಬಾಯಲ್ಲಿ ನಾವ್ ಹೇಳುದಲ್ರಿ, ಬೇಕಾದ್ರೆ ತಾವು ಸ್ವಲ್ಪ ಅದನ್ನ ಒಂದ್ಸಲ ನೋಡ್ಬೋದು, ಭೇಟಿ ಮಾಡ್ಬೋದ್ರಿ. ಈ ಕನ್ನಡ ಶಾಲಿನೂ ಒಂದಿಗೆ ಸದ್ಯ ಬೇಕಾದ್ರೆ ಹೋಗುವಾಗ ನೋಡ್ಕೊಂಡು ಹೋಗ್ರಿ ಅದು ಯಾವ ರೀತಿ ಆಗಿತ್ತು ಅಂತೇಳಿ. ಮಕ್ಕಳಿಗೆ ಅಲ್ಲಿ ಗ್ರೌಂಡ್ ಹಾಕಿಲ್ಲ, ಗ್ರೌಂಡ್ ಮಾಡಿ ಕೊಟ್ಟಿವಿ, ಟ್ರ್ಯಾಕ್ ಮಾಡಿ ಕೊಟ್ಟಿವಿ ಓಡಾಡಕ. ಆ ನಂತರ ಕಬಡ್ಡಿ ಗ್ರೌಂಡ್, ವಾಲಿಬಾಲ್ ಗ್ರೌಂಡ್, ಇವನ್ನೆಲ್ಲಾನು ಮಾಡ್ಕೊಂಡ ಶಾಲೆ ಅಂದ್ರೆ ನಮ್ಮಲ್ಲಿ ಒಂದ್ ನಮನಿ ಇದು. ಈಗ ಅದೇನಾಗಿದೆ ಅಂದ್ರೆ ದನ ಕರ ಒಳಗ್ ಹೋಗುವಂತ ಪರಿಸ್ಥಿತಿ. ಮೊದಲು ಕನವಾಡ ರೀತಿ, ಈಗ ಗುಡಿ ಶಾಲೆ ಆಗಿದೆ. ಸುತ್ತ ಕಡೆ ಕಂಪೌಂಡ್ ಹಾಕಿದ್ರಿ, 1 ಕಿಲೋಮೀಟರ್ ಕಂಪೌಂಡ್ ಹಾಕಿ ಕೊಟ್ಟಿನಿ. ಮುಂದ ಒಂದು ರೂಮ್ ಕೊಟ್ಟಿದ್ದೀನಿ, ಒಂದು ಕೊಠಡಿ ಹಾಕಿ ಕೊಟ್ಟಿದ್ದೀನಿ. ಅಡಿಗೆ ಮನೆ ಎಲ್ಲ ನಾಶ ಆಗಿದೆ. ಅಲ್ಲೇ ನಾವು ಅಡಿಗೆ ಮನೆಯಲ್ಲಿ ಇದಕ್ಕ ಬಿಸಿ ಊಟದವ್ರಿಗೆ ಮನವಿ ಕೊಟ್ಟು ಹಾಕಿ ಕೊಡ್ರಿ ಅಂತ ಸೈನಿಕ ಸರಿ ಹೀಗಾಗು ಸ್ವಲ್ಪ ಯಾವ್ದೋ ಸರ್ಕಾರದ ಅಡೆತಡೆಗಾಗಿ ಸ್ವಲ್ಪ ಲೇಟ್ ಆಯ್ತು. ಅದನ್ನ ನಮ್ಗೆ ಎಷ್ಟು ಸಾಧ್ಯ ಆಗೋದಷ್ಟು ನಮ್ ಕೈಲಿಂದ ತರೋದ್ರ ಹಾಕಿ ಅದನ್ನ ಸುತ್ತ ಮಾಡ್ಕೊಡ್ತೀವಿ ಅಡಿಗೆ ಮನೆ ಶಾಲೆ ಒಳಗೆ. ಶಿಕ್ಷಣಕ್ಕೆ ಬಾಳ ಒತ್ತು ಕೊಟ್ಟಿವಿ, ನಾವು ಶಿಕ್ಷಣ. ಸರಿ ಸರ್, ನಾನು ಸಮಯದ ವಿಚಾರ ಮಾಡೋದ ಸಂದರ್ಶನ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಅಂದ್ರೆ ಈಗ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಪ್ರಬಲ ಆಕಾಂಕ್ಷಿ ವಿಷಯಗಳ ಬಗ್ಗೆ ಬರ್ತಾ ಇದೆ. ಬುಡ್ರಕಟ್ಟಿ ಜಿಲ್ಲಾ ಪಂಚಾಯತಿ ಭಾಗ ಆಯ್ತು ಅಥವಾ ಬೆಳವಡಿ ಭಾಗ ಆಯ್ತು, ಮತ್ತು ಈ ಕಡೆಯಿಂದ ಈಗ ಹೊಸದಾಗಿ ದಡವಾಡ ಆಗಿದೆ ಅನ್ನುವಂತ ವಿಷಯಗಳು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಜನಸಾಮಾನ್ಯರು ಸಂಗಯ್ಯ ದಾವಿಮಠ ಅವರನ್ನ ಕರೆ ತರಬೇಕು ಅನ್ನುವಂತ ವಿಷಯಗಳನ್ನು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ತಮ್ಮ ಒಲ್ಲದ ಮನಸ್ಸಿನಿಂದ ತಮ್ಮ ವಿಚಾರ. ವೈಯಕ್ತಿಕವಾಗಿ ನಾವು ಬೇಡ ಅನಿಸಿದ್ರು ಜನದ ಅಭಿಪ್ರಾಯ ಆ ಟೈಮ್ನೊಳಗೆ ಯಾವ ರೀತಿ ಬರುತ್ತೋ ಕೇಳಕ್ ಬರಂಗಿಲ್ಲ. ಹೌದು, ಇವತ್ತಿಗೆ ನಾವು ಮೊದಲನೇ ರಾಜಕೀಯ ಬರ್ಬೇಕಂತೀರ ಜನರು ಒತ್ತಾಯಂತ್ರನ ಬಂದಾಗ ಮೊದಲನೇದಾಗೆ ಬೇಡ ಆಗಿತ್ತು. ಈಗ ಅವ್ರ ಅಪೇಕ್ಷೆನ ಪೂರ್ತಿ ಇತ್ತು. ನಮ್ಗೆ ಏನ ನಿಮ್ ಬೇಕನ್ನುವಂತ ಪರಿಸ್ಥಿತಿ ಬಂದಾಗ ನಾವ್ ಇವತ್ತು ಯಾವ್ದನ್ನು ನಿರ್ಣಯ ತೊಗೊಳಕ್ ಬರಂಗಿಲ್ಲ. ಇವತ್ತು ನಾವು ಬೇಡ ಅಂತೂ ಬೇಕಿಲ್ಲ, ಬೇಕನ್ನೋಕ್ಕೂ ಬರಂಗಿಲ್ಲ. ಜನಕ್ಕೆ ಇವತ್ತು ನಾವು ಬೇಡ ಅದೀವಿ ಅಂದ್ರೆ ಇಲ್ರಿ ಮತ್ತೊಬ್ರಿಗೆ ಅವಕಾಶ ಮಾಡಿ ಕೊಡ್ಬೋದು ಅಂತ ಹೇಳ್ಬೋದು. ಬೇಡ ನೀವೇ ಬೇಕು ಅಂತ ಹೇಳಿ ನಿಂತ್ರ ಈಗ ಮಾಡಕ್ ಬರುದಿಲ್ಲ. ಅವ್ರು ಬೇಕಂದಾಗ ನಾವು ಒಲ್ಲೆ ಅಂದಾಗ, ನಾವು ಬೇಕಂದಾಗ ಅವ್ರು ಬೇಡ ಅಂದ್ರೆ ಅವಾಗ ನಮಗೆ ಇದು ಸರಿ ಅನ್ಸೋದು. ಅದಕ್ಕ ಜನರ ಅಭಿಪ್ರಾಯ ಹೆಂಗಿತ್ತು ಹೋಗ್ಬಿಟ್ಟು. ಸರಿ, ಒಂದ್ ವೇಳೆ ನಿಮ್ಮನ್ನ ಜಿಲ್ಲಾ ಪಂಚಾಯತಿಗೆ ಕರೆ ತರುವುದು ನಿರ್ಣಯ ಆದ್ರೆ, ಅಥವಾ ತಾಲೂಕ್ ಪಂಚಾಯತಿ ಆಗಿರ್ಲಿ ಜಿಲ್ಲಾ ಪಂಚಾಯತಿಗೆ ಆಗಿರ್ಲಿ, ಎರಡರಲ್ಲಿ ಒಂದ್ ಕಡೆ ಕರೆ ತರುವುದಾದ್ರೆ ಹೋಗುವಂತ ವಿಚಾರವನ್ನು ಯಾವ ರೀತಿ ನಿರ್ಣಯಕ್ಕೆ ತಗೊಳ್ತೀವಿ?
ಜಿಲ್ಲಾ ಪಂಚಾಯತಿದು ಬಹುಶಃ ನಮಗ ಅಸಾಧ್ಯ ಆಗ್ತದ್ರಿ. ಯಾಕಂದ್ರೆ ನಮ್ಗ ಇದು ತಾಲೂಕ್ ಪಂಚಾಯತಿಗೆ ಏನಾದ್ರು ಜನರ ಅಭಿಪ್ರಾಯ ಬಹಳ ಇದು ಮಾಡಿ ಕಸ್ ಮಾಡಿದ್ರೆ ಹೋಗ್ಬೋದು. ಅದ ಜಿಲ್ಲಾ ಪಂಚಾಯತಿಗೆ ನಾವು ಈಗಾಗಲೇ ಶಂಕರ್ ಮಲ್ಲಿಗೆ ಅವರು ಪಾರ್ಟಿ ಒಳಗಿದಾರು. ಶಂಕರ್ ಮಲ್ಲಿಗೆ ಅವ್ರಿಗೆನ ಜಿಲ್ಲಾ ಪಂಚಾಯತಿ ಅವ್ರಿಗೆ ಬಿಟ್ಟು ಅವ್ರಿಗೆ ಜಿಲ್ಲಾ ಪಂಚಾಯತಿ ಅವ್ರಿಗೆ ಜನರಲ್ ಕೆಟಗರಿ ಬಂದ್ರೆ ಅವ್ರಿಗೆ ಜನರಲ್ ಕೆಟಗರಿ ಬಂದು ಶಂಕರ್ ಮಲ್ಲಿಗೆ ಅವರು ನಮ್ಗೆ ಅಧಿಕೃತ ಅಭ್ಯರ್ಥಿ ಅಭ್ಯರ್ಥಿ ಜೆಡಿಎಸ್ ಪಕ್ಷದ. ಜೆಡಿಎಸ್ ಪಕ್ಷ. ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ತಾವೇನು ಪ್ರಬಲ ಆಕಾಂಕ್ಷಿ ವಿಷಯಗಳನ್ನ ನಾವೇನು ಈ ಸಂದರ್ಶನ ಮುಖಾಂತರ ನಾವೇನು ಮಾತಾಡ್ತಾ ಇದ್ದೀವಿ, ತಾವು ಕೂಡ ಮತದಾರರ ಆಸೆಯ ಮೇರೆಗೆ ಪ್ರಬಲ ಆಕಾಂಕ್ಷಿನಾಗಿದ್ದೇನೆ, ಆದರೆ ಅವಾಗಿನ ಸಮಯ ಸಂದರ್ಭ ಮೇಲೆ ನಿರ್ಣಯ ಆಗುವಂತ ವಿಷಯ ಅಂತ ಹೇಳಿ ತಾವೇನು ಮಾತನಾಡ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ಮಾಧ್ಯಮ ಮುಖಾಂತರ ನಿಮ್ಮ ಕ್ಷೇತ್ರ ಜನತೆಗೆ ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಒಂದು ವೇಳೆ ತಾವು ಅಭ್ಯರ್ಥಿವಾದರೆ ಯಾವ ಅಭಿವೃದ್ಧಿ ವಿಷಯವನ್ನು ಇಟ್ಕೊಂಡು ತಾವು ರಾಜಕೀಯದಲ್ಲಿ ಮುಂದೆ ಹೋಗ್ತೀರಿ, ಪ್ರಚಾರಕ್ಕೆ ಹೋಗ್ತೀರಿ? ಜನರಿಗೆ ನಾವು ಮಾಡಿದಂತ ಅಭಿವೃದ್ಧಿ ಈಗಾಗಲೇ ಅನೇಕ ಗೊತ್ತಿಲ್ಲ. ನಾವು ಯಾವ ರೀತಿ ಜನರು ಕೂಡ ಒಡನಾಟ ಐತಿ, ನಾವು ಯಾವ ರೀತಿ ನಡ್ಕೊಂಡಿದೀವಿ, ಮತ್ತ ಸರ್ಕಾರದಿಂದ ಬಂದಂತ ಯೋಜನೆಗಳು ಹೆಂಗವು ಸಫಲ ಆಗಿದಾವ ಅನ್ನೋದು ಜನರಿಗೆ ಗೊತ್ತಿದೆ. ಯಾಕಂದ್ರೆ ಇವತ್ತ ನಾವು ಮಾಧ್ಯಮದವ್ರು ಕೇಳಾಕತ್ತೀವಿ, ನಾವು ಹೇಳ್ಬೋದು ಏನಂತ ಹೇಳ್ಕಾಸ ಯಾರು ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ. ನಾನ್ ಹರಿಚಂದ್ರ ಅಂತ ಹೇಳ್ಬೋದು, ಸತ್ಯವಂತ ಅಂತ ಹೇಳ್ಬೋದು. ಅದನ್ನ ನಿರ್ಣಯ ಮಾಡೋರು ಯಾರು ಅಂತ ನಾ ಹೇಳಿದ್ರೆ ಆಗುದಿಲ್ಲ, ಜನ ನಿರ್ಣಯ ಮಾಡ್ತಾರೆ. ಆ ಜನರ ಅಭಿಪ್ರಾಯ ನಮ್ಮ ಮೇಲೆ ಯಾವ ರೀತಿ ಐತೋ ಆ ಅಭಿಪ್ರಾಯ ನಾನು ಇವತ್ತು ಅವ್ರ ಮುಂದೆ ತಿಳ್ಕೊಂತ ಹೋಗ್ತೇವೆ. ಅವ್ರಿಗೆ ಅದು ಗೊತ್ತಿಲ್ಲ. ನಾನು ಹೇಳಿದಂತ ಅಭಿವೃದ್ಧಿ ಮಾಡಿದಂತ ಅದು ಸತ್ಯವೇ ಆಗಿತ್ತು ಅಂದ್ರೆ ಜನ ನಮ್ಗೆ ಹೌದು ಅಂತಾರೆ. ಮತ್ತಿಲ್ಲ ಅಂದ್ರೆ ನಾವು ಮಾಧ್ಯಮ ಮುಖಾಂತರ ಸುಳ್ಳು ಯಾರ್ದ ಮುಂದೆ ಏನೋ ಹೇಳ್ಕಾಸ ಇಲ್ಲೊಂದು ಅಲ್ಲಿ ಒಂದು ಮಾತಾಡೋದಕ್ಕಿಂತ ಅದನ್ನ ಮಾಡಂಗಿಲ್ಲ. ಜನರ ಅಭಿಪ್ರಾಯ ಗೊತ್ತೈತಲ್ರಿ. ನಾವ್ ಅದಕ್ಕೆ ನಾವ್ ಈಗಾಗಲೇ ಏನ್ ಮಾಡಿದೀವಿ, ನಾವ್ ಯಾವ ರೀತಿ ನಡ್ಕೊಂಡಿದ್ವಿ, ಸರ್ಕಾರದ ಯೋಜನೆ ಯಾವ ರೀತಿ ಬಿಟ್ಟಿದೀವಿ, ಅದ್ರೊಳಗ ಏನಾದರೂ ನಮ್ಮಲ್ಲಿ ದೋಷಗಳು ಕಂಡು ಬಂದಿತ್ತು ಅಂದ್ರೆ ಜನ ನಿರ್ಣಯ ತಗೋತೈತ್ರಿ. ಅದನ್ನ ಜನರ ನಾವು ಇವತ್ತು ಹೇಳ್ತೀವ್ರಿ ನಾನು ಏನು ಮಾಡಿಲ್ಲ ಅಂತ ಹೇಳಿ. ನಾನು ಮಾಡಿದ್ದೆ ಅಂದ್ರೆ ಜನ ಅವಾಗ ನಿರ್ಣಯ ಮಾಡ್ತಾರ. ಅದಕ್ಕೆ ನಾವು ನಿಮ್ ಮುಂದೆ ಹೇಳ್ಬೋದು, ಪಾಪ ನೀವು ನೋಡಿರೋದಿಲ್ಲ ಕೇಳಿರೋದಿಲ್ಲ, ನೀವ್ ಏನ್ ಕೇಳ್ತಿರೋ ಅದಕ್ಕೆ ನಾವ್ ಏನಾದ್ರು ಹೇಳ್ಕೊಂತ ಹೋದಿವಿ ಅಂದ್ರೆ ಅದು ಜನನ ಯಾವಾಗ ಏನಿರುತ್ತೋ ಅದ ಅಭಿವೃದ್ಧಿನ ನಾ ಏನ್ ಮಾಡಿದೇನ ಅದನ್ನ ಜನದ ಮುಂದೆ ಇಟ್ಕೊಂಡು ನಾವು ಮುಂದೆ ಎಲೆಕ್ಷನ್. ಥ್ಯಾಂಕ್ ಯು. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಪ್ರಬಲ ಆಕಾಂಕ್ಷಿ ಮತದಾರ ಆಸೆಯ ಮೇರೆಗೆ ತಾವು ಆಕಾಂಕ್ಷಿ ಆಗಿದ್ದೀರಿ. ಹೌದು, ಮತದಾರ ಆಸೆಯ ಮೇರೆಗೆ ತಾವು ಆಕಾಂಕ್ಷಿ ಆಗಿದ್ದೀರಿ. ಕೊನೆಯದಾಗಿ ನಮ್ಮ ಟೀಮಿನ ಮುಖಾಂತರ ಮತ್ತು ನಮ್ಮ ತಂಡದ ಮುಖಾಂತರ ತಾವು ಪ್ರಬಲವಾಗಿ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಿಮ್ಮ ಕ್ಷೇತ್ರ ಮತದಾರರಿಗೆ? ನಾವು ಅಧಿಕಾರ ಕಾಶ್ಯಪಟ್ಟು ಕೆಲಸ ಮಾಡಿಲ್ಲ. ಅಧಿಕಾರ ಇಲ್ಲದಾಗನು ಕೆಲಸ ಮಾಡ್ಕೊಂತ ಬಂದೀವಿ, ಜನನ್ನ ಪ್ರೀತಿಸುವಂತ ಬಂದಿದ್ದೀವಿ. ಈಗ ಅವಕಾಶ ಸಿಕ್ಕ ಜನ ನಮ್ಗೆ ಮತ್ತೆ ಅನುಕೂಲತೆ ಮಾಡಿಕೊಟ್ರೆ ಹಿಂದೆ ಯಾವ ರೀತಿ ನಾವು ಜನರಿಗೆ ಅನುಕೂಲತೆ ಮಾಡಿಕೊಂಡಿದೀವಿ ಈಗಾದ್ರೂ ನಾವು ಜನರಿಗೆ ಅದೇ ರೀತಿ ಅಧಿಕಾರ ಇದ್ರು ಮಾಡ್ತೀವಿ, ಅಧಿಕಾರ ಇಲ್ಲದೆ ಹೋಗ್ತೀವಿ. ಅಧಿಕಾರ ಇವತ್ತು ಜನರ ಅಭಿಪ್ರಾಯ ಯಾವ ರೀತಿ ಇತ್ತು ಆ ರೀತಿ ಹೋಗ್ತೀವಿ. ಮುಂದೆ ಅವಕಾಶ ಮಾಡಿಕೊಟ್ರೆ ಇನ್ನು ಅನುಕೂಲತೆ ಇರ್ತದೆ ಶಂಕರ್ ಮಲ್ಲಿಗೆ ಅವ್ರಿಗಾಗ್ಲಿ ನಮಗಾಗ್ಲಿ. ಯಾಕಂದ್ರೆ ಜನ ಒಂದು ಅಧಿಕಾರದೊಂದು ಇತ್ತು ಅಂದ್ರೆ ಮತ್ತೆ ಕೆಲಸಗಳನ್ನ ಮಾಡಿಕೊಳ್ಳಕ ಅವಕಾಶ ಸಿಗುತ್ತೆ, ಹೆಚ್ಚಾಗುತ್ತೆ, ಹೆಚ್ಚಿನ ಅವಕಾಶ ಸಿಗುತ್ತೆ ಅನ್ನುವಂತ. ಥ್ಯಾಂಕ್ ಯು ಸರ್. ಹಾಗಾದ್ರೆ ಮುಂದೆ ಅಧಿಕಾರಕ್ಕೆ ನಿಮ್ಮ ಶಂಕರ ಮಾಡಲಿಗೆ ಅವ್ರಿಗಾಯ್ತು, ನಿಮಗಾಯ್ತು. ಅಧಿಕಾರ ಆಗಿದ್ದರೆ ಅಭಿವೃದ್ಧಿಕ್ಕಿಂತ ಸಮರ್ಥ ನಾಯಕತ್ವ ವಿಷಯಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ದಾರೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಕಾರ್ಯಯಾತ್ರಾ ಅಭಿವೃದ್ಧಿ ಸಂದರ್ಶನಕ್ಕೆ ತಾವು ನಮ್ಮ ಜೊತೆ ಬಂದು ಸುಮಾರು ಹೊತ್ತಿನವರೆಗೆ ನಮ್ಮ ಜೊತೆ ಮಾತನಾಡಿ ನಿಮ್ಮ ವಿಚಾರಧಾರೆಗಳನ್ನು ತಿಳಿದುಕೊಂಡು ಮತ್ತು 15ರಿಂದ 20 ನಿಮಿಷದ ಕಾರ್ಯಯಾತ್ರಾ ಅಭಿವೃದ್ಧಿ ಸಂದರ್ಶನದಲ್ಲಿ ತಮ್ಮ ಸಮಯವನ್ನು ನಮ್ಮ ಜೊತೆ ಕೊಟ್ಟಿದ್ದಕ್ಕೆ ಆ ಭಗವಂತ, ನೀವು ನಂಬಿರ್ತಕ್ಕಂಥ ದೇವರು, ನೀವು ನಂಬಿರ್ತಕ್ಕಂಥ ರಾಜಕೀಯ ಗುರುಗಳು ಮತ್ತು ನೀವು ನಂಬಿರ್ತಕ್ಕಂಥ ನಿಮ್ಮ ಹಿತೈಷಿಯವರು ಎಲ್ಲರೂ ನಮ್ಮವರೇ ಅಂತೇಳಿ ತಾವೇನು ಒಗ್ಗಟ್ಟಿನ ಮಂತ್ರ ಜೊತೆ ಮುಂದೆ ಸಾಕ್ತಾ ಇದ್ರಿ. ಆ ಒಗ್ಗಟ್ಟಿನ ಮಂತ್ರ ನಿಮಗೆ ಯಶಸ್ಸನ್ನು ಕೊಡ್ಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಮಸ್ತೆ. ಥ್ಯಾಂಕ್ ಯು.